ಲೋಕಾಖಾಡದ ಟಾಕ್ ಫೈಟ್ ಮಧ್ಯೆ ಇದೀಗ ಎಚ್ಡಿಕೆಗೆ ಬಿಗ್ ಶಾಕ್ ನೀಡಿದ್ದಾರೆ. ಡಿಕೆ ಸುರೇಶ್ ಗೆಲುವಿಗಾಗಿ ಟ್ರಬಲ್ ಶೂಟರ್ ಆಪರೇಷನ್ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಲೋಕಾಖಾಡದ ಟಾಕ್ ಫೈಟ್ ನಡುವೆಯೇ ಇದೀಗ ಮಾಜಿ ಮುಖ್ಯಮಂತ್ರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಗೆಲುವಿಗಾಗಿ ಇದೀಗ ಸಹೋದರ ಡಿಕೆ ಶಿವಕುಮಾರ್ ಸಾಕಷ್ಟು ಒಂದು ತಂತ್ರಗಾರಿಕೆಯನ್ನು ರೂಪಿಸುತ್ತಿದ್ದಾರೆ. 300ಕ್ಕೂ ಹೆಚ್ಚು ಕಾರ್ಯಕರ್ತರು ಅಂದ್ರೆ ಜೆಡಿಎಸ್ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಗೆಲ್ಲಲು ಡಿಸಿಎಂ ಡಿಕೆಶಿ ಈ ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ. ತಡರಾತ್ರಿ 12 ಗಂಟೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಅಕ್ಕೂರು ದೊಡ್ಡಿಗ್ ಶಿವಣ್ಣ ಸೇರಿ 300ಕ್ಕೂ ಹೆಚ್ಚು ಮಂದಿ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಅದು 300ಕ್ಕೂ ಹೆಚ್ಚು ಕಾರ್ಯಕರ್ತರು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೆಲ್ಲವೂ ನಡೆದಿರೋದು ಮಿಡ್ ನೈಟ್ ಆಪರೇಷನ್. ಇದು ದಳದ ಕಾರ್ಯಕರ್ತರು ಮುಖಂಡರುಗಳು ಶಿವಣ್ಣವರು ಮತ್ತು ಅವರ ತಂಡದವರು ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಪಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆಯಾಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ರು. ಆ ರೀತಿ ಪ್ರತಿದಿನನೂ ಸಾವಿರಾರು ಜನ ಸೇರಿದ್ದಾರೆ. 300ಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇದ್ರ ಬಗ್ಗೆ ಜೆಡಿಎಸ್ ಪಕ್ಷಕ್ಕಾಗಿ ಸಮಯ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ ಪಕ್ಷಕ್ಕಾಗಿ ಸಮಯ ವೇಸ್ಟ್ ಮಾಡ್ಕೋಬೇಡಿ, ಭವಿಷ್ಯ ಮುಖ್ಯ ಅಂತ ಹೇಳಿದ್ದಾರೆ. ಎಚ್ ಕುಮಾರಸ್ವಾಮಿ ಮಂಡ್ಯಗೆ ಹೊರಟು ಹೋಗಿದ್ದಾರೆ, ನೀವ್ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ರಾಮನಗರ ಬಿಟ್ಟು ಮಂಡ್ಯಗೆ ಹೋಗಿದ್ದಾರೆ. ಎಚ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಗೆಲ್ಲೋದಿಲ್ಲ, ನಮ್ಮ ಜೊತೆಗೆ ಬನ್ನಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾದರಿ ಜಿಲ್ಲೆ ಮಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ ಮತ್ತು ಮಾಗಡಿಯವ್ರಿಗೆ ನಾನು ಕುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮ ಪಾಪ ನಿಮ್ಮ ಭವಿಷ್ಯ ಇಂಪಾರ್ಟೆಂಟು. ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವ್ರನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕೆ ಆಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿದ್ದು ವೇಸ್ಟ್ ಮಾಡ್ಕೋಬೇಡಿ, ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.